सहनाववतु सहनो भुनक्तु सह वीर्यं करवावहै तेजस्विनामधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈ ಬಿಡಿಸ್ಕೊಡಿ, ಚೆನ್ನಾಗಿ ರಬ್ ಮಾಡಿ, ಬಿಸಿ ಜನರೇಟ್ ಮಾಡಿ. ಎರಡು ಕೈ ಕಣ್ಣು ಸ್ಪರ್ಶ ಮಾಡ್ತಾ, ನೇತ್ರ ಸ್ಪರ್ಶ, ಕಣ್ಣ ಸ್ಪರ್ಶ, ಚರ್ಮ ಸ್ಪರ್ಶ ಮಾಡ್ತಾ ನಿಧಾನವಾಗಿ ಕಣ್ಬಿಡ್ತಾ ಬರೋಣ. ಶ್ರೀ ಬಸವ ಟಿ ವಿ ವೀಕ್ಷಕರಿಗೆ ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾವು ಮೊದಲು ಯೋಗ ಮಾಡೋಕ್ಕೆ ಮುಂಚೆ ಸ್ವಲ್ಪ ವಾರ್ಮಪ್ ಮಾಡ್ಕೊಳ್ಳೋಣ. ಮೊದಲು ಸುಖಾಸನದಲ್ಲಿ ಕೂತ್ಕೊಳ್ತಾ ನಿಧಾನವಾಗಿ ಎರಡು ಕಾಲು ಓಪನ್ ಮಾಡ್ಕೊಳ್ಳಿ. ನಿಧಾನವಾಗಿ ಎರಡು ಕಾಲು ಶೇಕ್ ಮಾಡ್ತಾ ಹೋಗಿ, ಮುಂದೆ ಹಿಂದೆ ಮಾಡ್ತಾ ಹೋಗಿ. ಹಾಗೆ ಎಡಕ್ಕೆ ಬಲಕ್ಕೆ, ಹಾಗೆ ರೈಟ್ ಸೈಡ್ ರೊಟೇಟ್ ಮಾಡ್ತಾ ಹೋಗಿ. ಹಾಗೆ ಮತ್ತೆ ಲೆಫ್ಟ್ ಸೈಡ್ ರೊಟೇಟ್ ಮಾಡ್ತಾ ಹೋಗಿ. ಮತ್ತು ಎರಡು ಪಾದ ಫೋಲ್ಡ್ ಮಾಡ್ಕೊಳ್ಳಿ, ಡೈಮಂಡ್ ಶೇಪ್ ಮಾಡ್ತಾ ನಿಧಾನವಾಗಿ ಬದ್ಧ ಕೋನಾಸನ ಸ್ಥಿತಿಲಿ ಎರಡು ಕಾಲನ್ನ ಶೇಕ್ ಮಾಡ್ತಾ ಹೋಗಿ. ಮೊಣಕಾಲು ಲೂಸ್ ಆಗ್ತಾ ಹೋಗ್ತಾ ಇರ್ತದೆ. ಇನ್ನು ಸ್ವಲ್ಪ ಒಳಗಡೆ ಹೇಳ್ಕೊಳ್ಳಿ. ಹಾಗೆ ಶೇಕ್ ಮಾಡ್ತಾ ಹೋಗಿ. ಎರಡು ಮಂಡಿ ಪ್ರೆಸ್ ಮಾಡ್ತಾ ಹೋಗಿ, ಮಂಡಿ ಭಾಗ ಭೂಮಿಗೆ ಟಚ್ ಆಗಲಿ. ಮತ್ತು ಎರಡು ಕಾಲು ಪೂರ್ತಿಯಾಗಿ ಒಳಗಡೆ ಹೇಳ್ಕೊಳ್ಳಿ. ಎರಡು ಕೈಯಿಂದ ಲಾಕ್ ಮಾಡ್ತಾ ನಿಧಾನವಾಗಿ ಹೊಟ್ಟೆನ ಆದಷ್ಟು ಒಳಗಡೆ ಹೇಳ್ಕೊಳ್ತಾ ಚೆಸ್ಟ್ ರೈಸ್ ಮಾಡ್ತಾ ಎರಡು ಕಾಲನ್ನ ಪೂರ್ತಿಯಾಗಿ ಟಚ್ ಮಾಡ್ತಾ ಹೋಗಿ. ಈಗ ನಿಧಾನವಾಗಿ ಬಲಗಾಲ ಪಾದನ ಹಿಂದೆ ತೊಗೊಂಡೋಗಿ ಬಲಗೆ ಎಸ್ತಾ ಮೇಲೆ ತೊಗೊಳ್ತಾ ನಿಧಾನವಾಗಿ ಬ್ರೀತ್ ತೊಗೊಳ್ತಾ ಲೆಫ್ಟ್ ಸೈಡ್ ಬೆಂಡ್ ಆಗ್ತಾ ಹೋಗಿ. ಹಾಗೆ ನಿಧಾನವಾಗಿ ಉಸಿರನ್ನ ಈಚೆ ಆಗ್ತಾ ಮೇಲೆ ಬನ್ನಿ. ಮತ್ತೊಂದು ಸಲ ಎಡಗೆ ಎಸ್ತಾ ಮೇಲೆ ತೊಗೊಳ್ಳಿ. ಮತ್ತು ನಿಧಾನವಾಗಿ ಉಸಿರು ತೊಳ್ತಾ ಮೇಲೆ ಬರ್ತಾ ಹೋಗಿ. ಎಡಗೆ ಇಳಿಸ್ಕೊಳ್ಳಿ. ಹೀಗೆ 5 ಬಾರಿ ಮಾಡ್ತಾ ಹೋಗಿ. ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ನಿಧಾನವಾಗಿ ಎರಡು ಕಾಲು ಬಿಡಿಸಿ ಎಡಗಾಲು ಫೋಲ್ಡ್ ಮಾಡ್ಕೊಳ್ಳಿ. ನಿಧಾನವಾಗಿ ಎಡಗೆ ಎಸ್ತಾ ಚಾಚುತ್ತಾ ನಿಧಾನವಾಗಿ ಬಲಗೆ ಎಸ್ತಾ ಮೇಲೆ ತೊಳ್ತಾ ಬನ್ನಿ. ಹಾಗೆ ನಿಧಾನವಾಗಿ ಮತ್ತೆ ಬ್ರೀತ್ ತೊಳ್ತಾ ಮೇಲೆ ಬನ್ನಿ. ಬಲಗೆ ಎಸ್ತಾ ನಮ್ಮ ಭೂಮಿಗೆ ಒತ್ತುತ್ತಾ ನಿಧಾನವಾಗಿ ಎಡಗೆ ಎಸ್ತಾ ಮೇಲೆ ತೊಳ್ತಾ ಬನ್ನಿ. ಪೂರ್ತಿಯಾಗಿ ಸ್ಟ್ರೆಚ್ ಮಾಡ್ತಾ ಹೋಗಬೇಕು. ಬ್ರೀತ್ ತೊಳ್ತಾ ಮೇಲೆ ಬನ್ನಿ. ಮತ್ತೆ ಬ್ರೀತ್ ಔಟ್ ಮಾಡ್ತಾ ನಿಧಾನವಾಗಿ ಲೆಫ್ಟ್ ಸೈಡ್ ಬೆಂಡ್ ಆಗ್ತಾ ಹೋಗಿ. ಎರಡು ಕಾಲು ಬಿಡಿಸ್ಕೊಳ್ಳಿ. ಮತ್ತು ನಿಧಾನವಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಎರಡು ಕೈ ನೇರವಾಗಿ ಚಾಚಿ ನಿಧಾನವಾಗಿ ರೈಟ್ ಹ್ಯಾಂಡ್ ಅಪ್ ಮಾಡಿ. 1 2 3 4 5. ಹಾಗೆ ಮುಂದೆ ಹಿಂದೆ ಮಾಡಿ. 1 2 3 4 5. ಹೆಬ್ಬೆರಳು ಫೋಲ್ಡ್ ಮಾಡ್ಕೊಳ್ಳಿ. ಹಾದಿ ಮುಷ್ಟಿ ನಿಧಾನವಾಗಿ ರೊಟೇಟ್ ಮಾಡ್ತಾ ಹೋಗಿ. 1 2 3 4 5. ಆಪೋಸಿಟ್ ರಿವರ್ಸ್. 1 2 3 4 5. ನಿಧಾನವಾಗಿ ಹಸ್ತನ ಫೋಲ್ಡ್ ಮಾಡ್ಕೊಳ್ತಾ ನಿಧಾನವಾಗಿ ಶೋಲ್ಡ್ರ್ ಟಚ್ ಮಾಡ್ತಾ 1 2 3 4 5. ಹಾಗೆ ಫ್ರಂಟ್ ಬ್ಯಾಕ್. 1 2 3
4 ಲೆನ್ಸ್ ಓಪನ್ ಮಾಡ್ತಾ ಹೋಗಿ, ಹಾಗೆ 5 ಹಾಗೆ ರೊಟೇಟ್ ಮಾಡ್ತಾ ಹೋಗಿ, 1 ಶೋಲ್ಡ್ರ್ ಪೂರ್ತಿ ಲೂಸ್ ಆಗ್ತಾ ಹೋಗ್ತಾ ಇರ್ತದೆ, 2 3 4 5 ರಿವರ್ಸ್, 1 2 3 4 5 ರಿಲ್ಯಾಕ್ಸ್. 2 ಕೈ ಬಿಡಿಸ್ಕೊಳ್ಳಿ, ನಿಧಾನವಾಗಿ ಪದ್ಮಾಸನ ಹಾಕಿ, ಪದ್ಮಾಸನ ಹಾಕ್ತಾ ನಿಧಾನವಾಗಿ 2 ಕೈ ಮೇಲೆ ತೊಗೊಂಬನ್ನಿ, ನಿಧಾನವಾಗಿ ಬ್ರೀತ್ ತೊಗೊಳ್ತಾ 2 ಹಸ್ತನ ಭೂಮಿಗೆ ಗೊತ್ತುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಸಿಂಹಾಸನ ಸ್ಥಿತಿಲಿ ಬ್ರೀತ್ ತೊಗೊಳ್ತಾ ನಿಧಾನವಾಗಿ ನೆಕ್ ಓಪನ್ ಮಾಡಿ, ಹಾಗೆ ನಿಧಾನವಾಗಿ ಬ್ರೀತ್ ಔಟ್ ಮಾಡ್ತಾ ಹಣೆ ಭಾಗನ ಭೂಮಿಗೆ ಟಚ್ ಮಾಡಿ. 1 ಮತ್ತೊಂದು ಬಾರಿ, ಬ್ರೀತ್ ಔಟ್ ಮಾಡ್ತಾ ಭೂಮಿಗೆ ಟಚ್ ಮಾಡ್ತಾ ಹೋಗಿ ಹಣೆ ಭಾಗನ. 2 3 4 breathe in, breathe out, ರಿಲ್ಯಾಕ್ಸ್. 2 ಕೈ ಬಿಡಿಸ್ಕೊಳ್ಳಿ, ನೇರವಾಗಿ 2 ಹಸ್ತ ಮೇಲೆ ತೊಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತಾ 2 ಹಸ್ತ ನಿಧಾನವಾಗಿ ಬಿಡಿಸ್ಕೊಳ್ತಾ ಬನ್ನಿ. ಹಾಗೆ ಎಡಗಾಲು ಬಿಡಿಸ್ಕೊಳ್ಳಿ, ಬಲಗಾಲು ಬಿಡಿಸ್ಕೊಳ್ಳಿ, 2 ಕಾಲು ಸೈಡಿಗೆ ತೊಗೊಂಬನ್ನಿ, ನಿಧಾನವಾಗಿ ಮಂಡಿ ಭಾಗದ ಮೇಲೆ ಬನ್ನಿ. ಹಾಗೆ ಬಲಗಾಲು ಪಾದ ಮುಂದೆ ತೊಗೊಳ್ಳಿ, 2 ಹಸ್ತ ಚಾಚುತ್ತಾ ನಿಧಾನವಾಗಿ ಎಡಗಾಲು ಪಾದ ಬಲಗಾಲು ಪಕ್ಕ ತೊಗೊಂಬನ್ನಿ, ನಿಧಾನವಾಗಿ ಮ್ಯಾಟ್ ಮಧ್ಯ ಬನ್ನಿ. ಬ್ರೀತ್ ಔಟ್ ಮಾಡ್ತಾ 2 ಕೈ ಇಳಿಸ್ಕೊಳ್ಳೋಣ. ಈಗ ನಿಧಾನವಾಗಿ ಆಸನ ಮಾಡೋಣ. ಆಸನ ಮಾಡೋಕ್ಕೆ ಮುಂಚೆ ನಾವು ಈಗ ಎಲ್ಲ ಎಂಟರ್ ಬಾಡಿಗೆ ನಾವು ಸ್ವಲ್ಪ ವಾರ್ಮಪ್ ಮಾಡ್ಕೊಂಡಿದ್ವಿ. ಈಗ ಮೊದಲು ನಾವು ನಿಂತು ಮಾಡುವ ಆಸನಗಳು ಮಾಡೋಣ. ನಿಂತು ಮಾಡುವ ಆಸನದಲ್ಲಿ ಮೊದಲಿಗೆ ಬರೋದು ತಾಡಾಸನ ಸ್ಥಿತಿ. ತಾಡಾಸನ ಸ್ಥಿತಿ ಮೊದಲು ನಾವು ಯಾವ ರೀತಿ ನಿಂತ್ಕೋಬೇಕು ಅನ್ನೋದು ತಿಳ್ಕೊಳ್ಳೋಣ. ಮ್ಯಾಟ್ ಸೆಂಟ್ರ್ ಬರೋಣ, ನಿಧಾನವಾಗಿ 2 ಪಾದ ಸೇರಿಸಿ ಪಾದ ಪೂರ್ತಿಯಾಗಿ ಭೂಮಿಗೆ ಒತ್ತುತ್ತಾ ನಿಧಾನವಾಗಿ ಮಂಡಿ ಭಾಗ ಟೈಟ್ ಮಾಡ್ಕೊಳ್ತಾ, ನಿಧಾನವಾಗಿ ತೊಡೆ ಟೈಟ್ ಮಾಡ್ಕೊಳ್ತಾ, ನಿಧಾನವಾಗಿ ನಾಭಿ ಭಾಗ ಆದಷ್ಟು ಮೇಲೆ ಇಳ್ಕೊಳ್ತಾ, ನಿಧಾನವಾಗಿ ಚೆಸ್ಟ್ ರೈಸ್ ಮಾಡ್ತಾ 2 ಹಸ್ತನ ನೇರವಾಗಿ ಚಾಚುತ್ತಾ ನಿಧಾನವಾಗಿ ದೃಷ್ಟಿ ನೇರ ನೆಟ್ಟನ ನಿಧಾನವಾಗಿ ಮುಂದೆ ನೋಡ್ತಾ ಹಾಗೆ ಹೋಲ್ಡ್ ಮಾಡಿ, ನಿಧಾನವಾಗಿ ಬ್ರೀತ್ ಇನ್ ಬ್ರೀತ್ ಔಟ್. ಉಸಿರು ತೊಗೊಳ್ತಾ ಹೋಗಿ, ಉಸಿರನ್ನ ಬಿಡ್ತಾ ಹೋಗಿ, ಉಸಿರಾಟನೇ ಗಮನಿಸ್ತಾ ಹಾಗೆ ನಿಂತ್ಕೊಳ್ಳೋಣ. ತಾಡಾಸನ ಸ್ಥಿತಿ. ರಿಲ್ಯಾಕ್ಸ್. ಈಗ ನಾವು ಮೊದಲು ಆಸನ ಮಾಡೋಣ. ಆಸನ ಮಾಡೋಕ್ಕೆ ಮುಂಚೆ ಬಲಗಾಲು ಪಾದ ಓಪನ್ ಮಾಡಿ 90 ಡಿಗ್ರಿ, ಎಡಗಾಲು ಪಾದ 60 ಡಿಗ್ರಿ, 2 ಹಿಲ್ಸ್ ನೇರವಾಗಿರಲಿ. ನಿಧಾನವಾಗಿ ತ್ರಿಕೋನಾಸನ ಮಾಡೋಣ. ತ್ರಿಕೋನಾಸನ ಮಾಡೋಕ್ಕೆ ಮುಂಚೆ 2 ಕೈನ ನೇರವಾಗಿ ಚಾಚಿ ನಿಧಾನವಾಗಿ ಹೊಟ್ಟೆ ಭಾಗ ಆದಷ್ಟು ಒಳಗಡೆ ಎಳ್ಕೊಳ್ಳಿ. ಮಂಡಿ ಟೈಟ್ ಮಾಡಿ, ತೊಡೆ ಟೈಟ್ ಮಾಡ್ತಾ ನಿಧಾನವಾಗಿ 2 ಹಸ್ತ ನೇರವಾಗಿ ಚಾಚಿ ಪೂರ್ತಿ ನೇರವಾಗಿ ಚಾಚುತ್ತಾ ನಿಧಾನವಾಗಿ ಬಲಗೈ ಹಸ್ತನ ಬಲಗಾಲ್ ಮಂಡಿ ಹತ್ರ ನೇರವಾಗಿ ಚಾಚಿ ನಿಧಾನವಾಗಿ ಎಡಗೈ ಹಸ್ತನ ನೇರವಾಗಿ ಮೇಲೆ ಎಳ್ಕೊಳ್ತಾ ನಿಧಾನವಾಗಿ 2 ಕೈ ಪೂರ್ತಿಯಾಗಿ ಸ್ಟ್ರೆಚ್ ಮಾಡ್ತಾ ನಿಧಾನವಾಗಿ ನೆಕ್ ಟರ್ನ್ ಮಾಡ್ತಾ ಲೆಫ್ಟ್ ಹ್ಯಾಂಡ್ನೇ ಹಾಗೆ ನೋಡ್ತಾ ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರಾಟನೇ ಗಮನಿಸ್ತಾ ಹಾಗೆ ಪೊಸಿಷನಲ್ಲಿ ಹಾಗೆ ಇರಿ, ಹೋಲ್ಡ್ ಮಾಡಿ. ನಿಧಾನವಾಗಿ ಮತ್ತೆ ಉಸಿರು ತಗೊಳ್ತಾ ಮೇಲೆ ಬನ್ನಿ. ಹಾಗೆ ಎಡಗಾಲು 90 ಡಿಗ್ರಿ, ಬಲಗಾಲು 60 ಡಿಗ್ರಿ. ಎಡಗೈ ಎಸ್ತ ಎಡಗಾಲು ಪಾದದ ಹತ್ರ ತೊಗೊಂಬನ್ನಿ, ಬಲಗೈ ಎಸ್ತ ನೇರವಾಗಿ ಮೇಲೆ ತೊಗೊಂಡು ಬನ್ನಿ. ಪೂರ್ತಿಯಾಗಿ ಸ್ಟ್ರೆಚ್ ಮಾಡಬೇಕು, ಚೆಸ್ಟ್ ಓಪನ್ ಆಗಲಿ. ನಿಧಾನವಾಗಿ ನೆಕ್ ಟರ್ನ್ ಮಾಡ್ತಾ ನಿಧಾನವಾಗಿ ರೈಟ್ ಹ್ಯಾಂಡ್ನೇ ನೋಡ್ತಾ ಹೋಲ್ಡ್ ಮಾಡಿ. ಸ್ಲೋಲಿ ನಿಧಾನವಾಗಿ ಉಸಿರಾಟ ಗಮನಿಸ್ತಾ ಸ್ಥಿತಿಲಿ ಹಾಗೆ ಇರಿ. ರಿಲ್ಯಾಕ್ಸ್. ನಿಧಾನವಾಗಿ 2 ಕೈ ಇಳಿಸ್ಕೊಳ್ಳಿ. 2 ಕಾಲನ್ನ ಹೀಲ್ಸ್ನ ಓಪನ್ ಮಾಡ್ತಾ ನಿಧಾನವಾಗಿ ಹೊಟ್ಟೆ ಆದಷ್ಟು ಒಳಗಡೆ ಎಳ್ಕೊಳ್ಳಿ. ಚೆಸ್ಟ್ ಓಪನ್ ಮಾಡ್ತಾ ನಿಧಾನವಾಗಿ 2 ಹಸ್ತ ಪೂರ್ತಿಯಾಗಿ ಚಾಚಿ. ತ್ರಿಕೋನಾಸನ ಮಾಡೋಕ್ಕೆ ಮುಂಚೆ ಕೆಲವೊಂದು ಆಸನಗಳನ್ನ ಮಾಡ್ತಾ ತ್ರಿಕೋನಾಸನ ಸ್ಥಿತಿಗೆ ಹೋಗೋಣ. ಈಗ ನಿಧಾನವಾಗಿ ಬಲಗೈ ಹಸ್ತ ನಮ್ಮ ಮೂಗಿನ ನೇರ ಮುಂದೆಗಡೆ ಭೂಮಿಗೆ ಹೊತ್ತುತ್ತಾ ನಿಧಾನವಾಗಿ ಎಡಗೈ ಹಸ್ತನ ಮೇಲೆ ತೊಗೊಳ್ತಾ ಹೋಗೋಣ. ಪೂರ್ತಿ ಟರ್ನ್ ಮಾಡಿ, ನೆಕ್ ಪೂರ್ತಿ ಟರ್ನ್ ಮಾಡ್ತಾ ನಿಧಾನವಾಗಿ ಹಾಗೆ ಹೋಲ್ಡ್ ಮಾಡಿ.
ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಪೊಸಿಷನ್. ಹಾಗೆ ನಿಧಾನವಾಗಿ ಮತ್ತೊಂದು ಸಲ ದೀರ್ಘವಾದ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬರೋಣ. ಈಗ ಎಡಗೈ ಎಸ್ತ ನನ್ನ ಮೂಗು ನೇರ ತಗೊಂಬನ್ನಿ. ಪೂರ್ತಿಯಾಗಿ ಒತ್ತಿ ಭೂಮಿಗೆ. ನಿಧಾನವಾಗಿ ಬಲಗೈ ಎಸ್ತ ಪೂರ್ತಿಯಾಗಿ ತಿರುಗಿಸಿ ನಿಧಾನವಾಗಿ ಕೂತ್ಗೆ ಟರ್ನ್ ಮಾಡ್ತಾ ಹಾಗೆ ಹೋಲ್ಡ್ ಮಾಡಿ ಸ್ಥಿತಿಲಿ. ರಿಲ್ಯಾಕ್ಸ್. ಈಗ ನಾವು ತ್ರಿಕೋನಾಸನ ಸ್ಥಿತಿಗೆ ಹೋಗೋಣ. ಬಲಗಾಲನ ಆದಷ್ಟು ನೇರವಾಗಿ 4 ಅಡಿ ಗ್ಯಾಪ್ ಇರಲಿ. 3.5 ಅಡಿಯಿಂದ 4 ಅಡಿ ಗ್ಯಾಪ್ ಇರಲಿ. ಬಲಗಾಲ ಪಾದ ನೇರವಾಗಿ 90 ಡಿಗ್ರಿ ಇರಲಿ. ಎಡಗಾಲ ಪಾದ 60 ಡಿಗ್ರಿ ಇರಲಿ. ಮಂಡಿ ಭಾಗ ಟೈಟ್ ಮಾಡಿ, ತೊಡೆ ಟೈಟ್ ಮಾಡಿ. ನಿಧಾನವಾಗಿ 2 ಕೈ ಚಾಚಿ ನಿಧಾನವಾಗಿ ಉಸಿರು ತಗೊಳ್ತಾ ನಿಧಾನವಾಗಿ 2 ಕೈ ಚಾಚಿ ಹಾಗೆ ನಿಧಾನವಾಗಿ ಉಸಿರು ಬಿಡ್ತಾ ನಿಧಾನವಾಗಿ ರೈಟ್ ಹ್ಯಾಂಡ್ನ ಬಲಗಾಲ ಪಾದದ ಹತ್ರ ತೊಗೊಂಬನ್ನಿ. ನಿಧಾನವಾಗಿ ಸೊಂಟ ಮುಂದೆ ತೊಗೋಬೇಕು. ಹೀಗೆಲ್ಲ ಹೋಗಬಾರ್ದು. ಆದಷ್ಟು ಬಾಡಿ ಸ್ಟ್ರೈಟ್ ಇರಲಿ. ನಿಧಾನವಾಗಿ ಶೋಲ್ಡರ್ ಅಪ್ ಮಾಡಿ ಪೂರ್ತಿ ಹ್ಯಾಂಡ್ಸ್ ಡೌನ್ ಮಾಡ್ತಾ ನಿಧಾನವಾಗಿ ನೆಕ್ ಟರ್ನ್ ಮಾಡ್ತಾ ಸೀಲಿಂಗ್ ನೋಡ್ತಾ ಹಾಗೆ ಹೋಲ್ಡ್ ಮಾಡಿ. ಎಡಗೆ ಎಸ್ತಾ ಪೂರ್ತಿ ಟೈಟಾಗಿ ಎಳಿತಾ ಹೋಗಿ ನಿಧಾನವಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಸ್ಥಿತಿಲಿ ಹಾಗೆ ಇರಬೇಕು. 1 ಮಿನಿಟ್ 2 ಮಿನಿಟ್ ಹಾಗೆ ಹೋಲ್ಡ್ ಮಾಡಬೇಕು. ಎಷ್ಟೊತ್ತು ಹೋಲ್ಡ್ ಮಾಡ್ತಿರೋ ಅಷ್ಟು ಲಾಭ ಬೆನಿಫಿಟ್ ಸಿಗ್ತಾ ಹೋಗ್ತಾ ಇರ್ತದೆ. ನಿಧಾನವಾಗಿ ಉಸಿರು ತಗೊಳ್ಳಿ. ಉಸಿರಾಟ ಗಮನಿಸ್ತಾ ಹಾಗೆ ನಿಧಾನವಾಗಿ ಬ್ರೀತ್ ತೊಳ್ತಾ ಮೇಲೆ ಬರೋಣ. ಹಾಗೆ ಈಗ ಲೆಫ್ಟ್ ಹ್ಯಾಂಡ್ ಎಡಗಾಲ ಪಾದ 90 ಡಿಗ್ರಿ. ನಿಧಾನವಾಗಿ ಎಡಗೈ ಎಸ್ತನ ಎಡಗಾಲ ಪಾದದ ಹತ್ರ ತೊಗೊಂಬರ್ತಾ ನಿಧಾನವಾಗಿ ಪ್ರೆಸ್ ಮಾಡ್ತಾ ನಿಧಾನವಾಗಿ ಬಲಗೈ ಎಸ್ತ ನೇರವಾಗಿ ಮೇಲೆ ಎಳ್ಕೊಳ್ಳಿ. ತ್ರಿಕೋನಾಸನ ಸ್ಥಿತಿ. ಸ್ಲೋಲಿ ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಮತ್ತು ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಬನ್ನಿ. 2 ಕಾಲು ಓಪನ್ ಮಾಡಿ. ರಿಲ್ಯಾಕ್ಸ್. ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಈಗ ತ್ರಿಕೋನಾಸನ ಪಾರ್ಟ್ 2 ಇದರಲ್ಲೇ ನಿಧಾನವಾಗಿ ಬಲಗಾಲ ಪಾದ 90 ಡಿಗ್ರಿ ತೊಗೊಳ್ಳಿ. 2 ಕೈ ನೇರವಾಗಿ ಚಾಚಿ ಬಟ್ಟೆ ಆದಷ್ಟು ಒಳಗಡೆ ಎಳ್ಕೊಳ್ಳಿ. ನಾಭಿ ಭಾಗ ಪೂರ್ತಿ ಚೆಸ್ಟ್ ಓಪನ್ ಮಾಡಿ ಪೂರ್ತಿ ಕೈ ಸ್ಟ್ರೆಚ್ ಮಾಡ್ತಾ ನಿಧಾನವಾಗಿ ಪೂರ್ತಿ ಟರ್ನ್ ಆಗ್ತಾ ಹೋಗೋಣ. ಪರಿವೃತ ತ್ರಿಕೋನಾಸನ ನೋಡ್ತಾ ಹೋಗಿ. ಹಾಗೆ ಪೂರ್ತಿ ಎಂಟರ್ ಬಾಡಿ ಪೂರ್ತಿಯಾಗಿ ಟರ್ನ್ ಮಾಡಿ ಇನ್ನೂ ಟರ್ನ್ ಮಾಡಿ. ಹಾಗೆ ನಿಧಾನವಾಗಿ ಎಡಗೈ ಎಸ್ತನ ಬಲಗಾಲ ಪಾದದ ಹತ್ರ ತಗೊಬರ್ಬೇಕು. ನಿಧಾನವಾಗಿ ಬಲಗಾಲ ಪಾದದ ಹತ್ರ ತಗೊಬರ್ತಾ ನಿಧಾನವಾಗಿ ಬಲಗೈ ಎಸ್ತ ನೇರವಾಗಿ ಎಳಿತಾ ಹೋಗ್ಬೇಕು. ಕುತ್ತಿಗೆ ಭಾಗ ಮೇಲೆ ನೋಡ್ತಾ ಹೋಗಲಿ. ಬಲಗೈ ಎಸ್ತಾನೆ ನೋಡ್ತಾ ಹಾಗೆ ನಿಧಾನವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಪರಿವೃತ ತ್ರಿಕೋನಾಸನ. ಮತ್ತೆ ಹಾಗೆ ನಿಧಾನವಾಗಿ ಬ್ರೀತ್ ತಗೊಳ್ತಾ ಮೇಲೆ ಬನ್ನಿ. ಹಾಗೆ ಎಡಗಾಲ 90 ಡಿಗ್ರಿ, ಬಲಗಾಲ 60 ಡಿಗ್ರಿ. 2 ಹಿಲ್ಸ್ ನೇರವಾಗಿರಲಿ. 2 ಕೈ ನೇರವಾಗಿ ಚಾಚಿ, ದೃಷ್ಟಿ ನೇರ ಇರಲಿ. ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಮತ್ತೊಂದು ಸಲ ದೀರ್ಘವಾದ ಉಸಿರು ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಾಗ್ತಾ ಪೂರ್ತಿ ಟ್ವಿಸ್ಟ್ ಕೊಡ್ತಾ ಹೋಗಿ. ಇನ್ನು ಟ್ವಿಸ್ಟ್ ಕೊಡಿ. ಬಲಗೈ ಎಸ್ತಾನ ಎಡಗಾಲ ಪಾದದ ಹತ್ರ ತಗೊಬನ್ನಿ. ಪೂರ್ತಿಗೆ ಎಸ್ತಾನ ಒತ್ತುತ್ತಾ ನಿಧಾನವಾಗಿ ಮೊಣಕೈ ಟೈಟ್ ಮಾಡಿ. ಎಲ್ಬೋ ಟೈಟ್ ಮಾಡ್ತಾ ನಿಧಾನವಾಗಿ ಲೆಫ್ಟ್ ಹ್ಯಾಂಡ್ ಮೇಲೆ ಎತ್ಕೊಳ್ಳಿ. ಪೂರ್ತಿಯಾಗಿ ಸ್ಟ್ರೆಚ್ ಮಾಡ್ತಾ ನೆಕ್ ಟರ್ನ್ ಮಾಡ್ತಾ ಎಡಗೈ ಎಸ್ತಾನೆ ನೋಡ್ತಾ ಹೋಲ್ಡ್ ಮಾಡಬೇಕು. ನಿಧಾನವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಉಸಿರಾಟನೇ ಗಮನಿಸ್ತಾ ಹಾಗೆ ಸ್ಥಿತಿಲಿರಬೇಕು. ರಿಲ್ಯಾಕ್ಸ್. ಬರೋಣ. ಇದರಿಂದ ಲಾಭ ತಿಳ್ಕೊಳ್ತಾ ಹೋಗೋಣ. ತ್ರಿಕೋನಾಸನ ಮಾಡೋದ್ರಿಂದ ನಮಗೆ ಮಂಡಿ ಭಾಗ, ತೊಡೆ ಭಾಗ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರ್ತದೆ. ಸೊಂಟದೊಳಗೆ ಇರೋಂಥ ಪೂರ್ತಿ ಏನಾದರೂ ಬ್ರೀತ್ ನಮಗೆ ಜಾಸ್ತಿ ಇದ್ದರೆ, ಹೋಲ್ಡ್ ಆಗಿದ್ದರೆ ಪೂರ್ತಿ ಎಂಟೈರ್ ಬ್ರೀತ್ ಹೊರಗೆ ಬರ್ತಾ ಹೋಗ್ತಾ ಇರ್ತದೆ. ಮತ್ತು ನಾವು ಇದರಿಂದ ಏನಾಗುತ್ತೆ ಅಂದರೆ ನಮಗೆ ತೊಡೆ ಭಾಗ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರ್ತದೆ, ಮಂಡಿ ಭಾಗ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರ್ತದೆ. ಮತ್ತು ನಮಗೆ ಡೈಜೆಷನ್ ಕ್ರಿಯೆ ಹೆಚ್ಚುತ್ತಾ ಹೋಗ್ತಾ ಇರ್ತದೆ. ಮತ್ತು ಈಗ ನೆಕ್ಸ್ಟ್ ಹೋಗೋಣ ಪಾರ್ಶ್ವಕೋನಾಸನ. ಬಲಗಾಲ 90 ಡಿಗ್ರಿ, ಎಡಗಾಲ 60 ಡಿಗ್ರಿ. ನಿಧಾನವಾಗಿ ಬಲಗಾಲ ಪಾದನ
ಎಲ್ ಟೈಪ್ ಬೆಂಡ್ ಮಾಡಿ, ಎಡಗಾಲು ಪೂರ್ತಿಯಾಗಿ ಸ್ಟ್ರೆಚ್ ಮಾಡ್ತಾ ನಿಧಾನವಾಗಿ ಎರಡು ಕೈ ಚಾಚಿ, ಬಲಗೈ ಹಸ್ತನ ಎಡಗಾಲು ಪಾದದ ಹತ್ರ ಪೂರ್ತಿಯಾಗಿ ಒತ್ತಿ, ಸೊಂಟ ಹಿಂದೆ ತೊಗೊಂಡೋಗ್ಬಾರ್ದು, ಸೊಂಟ ಆದಷ್ಟು ಮುಂದೆ ಪುಷ್ ಮಾಡಿ ನೆಕ್ ಟರ್ನ್ ಮಾಡ್ತಾ ನಿಧಾನವಾಗಿ ಎಡಗೈ ಹಸ್ತ ಮೇಲಿಂದ ತೊಗೊಂಬರ್ತಾ ಹೋಗಿ, ಪೂರ್ತಿಯಾಗಿ ಸ್ಟ್ರೆಚ್ ಮಾಡಿ, ಹ್ಯಾಂಡ್ ಬೆಂಡ್ ಮಾಡ್ತಾ ಪೂರ್ತಿಯಾಗಿ ತಳ್ತಾ ಹೋಗಬೇಕು. ಎಂಟರ್ ಪೂರ್ತಿ ರಿಪ್ಸ್ ಓಪನ್ ಆಗ್ತಾ ಹೋಗ್ತಾ ಇರ್ತದೆ. ರಿಪ್ಸ್ ಮೇಲಿರೋಂಥ ಫ್ಯಾಕ್ಟ್ ಪೂರ್ತಿ ಬರ್ನ್ ಆಗ್ತಾ ಹೋಗ್ತಾ ಇರ್ತದೆ. ತೊಡೆ ಭಾಗನೂ ಅಷ್ಟೇ, ತೊಡೆ ಭಾಗದಲ್ಲಿರೋಂಥ ಫ್ಯಾಕ್ಟ್ ಪೂರ್ತಿ ಬರ್ನ್ ಆಗ್ತಾ ಹೋಗ್ತಾ ಇರ್ತದೆ. ಹಾಗೆ ಸ್ಥಿತಿಲಿ ಹೋಲ್ಡ್ ಮಾಡಬೇಕು. ನಾವು ಎಷ್ಟೊತ್ತು ಹೋಲ್ಡ್ ಮಾಡ್ತೀವೋ ಅಷ್ಟು ಬೆನಿಫಿಟ್ ಸಿಗ್ತಾ ಹೋಗ್ತಾ ಇರ್ತದೆ. ನಿಧಾನವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರಾಟ ಗಮನಿಸ್ತಾ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಬರೋಣ. ಪಾರ್ಶ್ವಕೋನಾಸನ. ಹಾಗೆ ಈಗ ನಿಧಾನವಾಗಿ ಲೆಫ್ಟ್ ಲೆಗ್ 90 ಡಿಗ್ರಿ ಬೆಂಡ್ ಮಾಡಿ, ಎಲ್ ಟೈಪ್ ಬೆಂಡ್ ಮಾಡಬೇಕು. ಸಾನೆ ಮುಂದೆ ಪುಷ್ ಮಾಡಬಾರ್ದು, ಎಲ್ ಟೈಪ್ ಬೆಂಡ್ ಆಗಬೇಕು. ರೈಟ್ ಲೆಗ್ ಪೂರ್ತಿಯಾಗಿ ಸ್ಟ್ರೆಚ್ ಮಾಡಿ ಈಲ್ಸ್ ಓಪನ್ ಮಾಡ್ಕೊಳ್ಳಿ. ಈಲ್ಸ್ ಓಪನ್ ಮಾಡ್ಕೊಳ್ತಾ ಈಗ ನಿಧಾನವಾಗಿ ಎಡಗೈ ಎಸ್ತಾ ಎಡಗಾಲು ಪಾದದ ಹತ್ರ ತಗೊಬರ್ಬೇಕು. ಹಾಗೆ ಶೋಲ್ಡ್ರ್ ಅಪ್ ಮಾಡಿ ಚೆಸ್ಟ್ ರೈಸ್ ಮಾಡ್ತಾ ನಿಧಾನವಾಗಿ ರೈಟ್ ಹ್ಯಾಂಡ್ ಮುಂದೆಯಿಂದ ತೊಗೊಂಬನ್ನಿ. ಹ್ಯಾಂಡ್ ಸ್ವಲ್ಪ ಫೋಲ್ಡ್ ಮಾಡ್ತಾ ಮುಂದೆ ಪುಷ್ ಮಾಡಬೇಕು. ಈಲ್ಸ್ ಓಪನ್ ಮಾಡಿ, ಎಂಟರ್ ಪೂರ್ತಿ ರಿಪ್ಸ್ ಓಪನ್ ಆಗ್ತಾ ಹೋಗ್ತಾ ಇರ್ತದೆ. ರಿಪ್ ಮೇಲಿರೋಂಥ ಫ್ಯಾಕ್ಟ್ ಪೂರ್ತಿ ಬರ್ನ್ ಆಗ್ತಾ ಹೋಗ್ತಾ, ಮತ್ತು ತೊಡೆ ಭಾಗದಲ್ಲಿ ಏನಿದೆ ಫ್ಯಾಕ್ಟ್ ಎರಡು ಬರ್ನ್ ಆಗ್ತಾ ಬಾಡಿ ನಮಗೆ ಪೂರ್ತಿ ಫ್ಲೆಕ್ಸಿಬಲ್ ಆಗ್ತಾ ಹೋಗ್ತಾ ಇರ್ತದೆ. ನೆಕ್ ಟರ್ನ್ ಮಾಡಿ ಬೈಸಪ್ಸ್ ನೋಡ್ತಾ ಹೋಲ್ಡ್ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್. ರಿಲ್ಯಾಕ್ಸ್. ಹಾಗೆ ನಿಧಾನವಾಗಿ ಮೇಲೆ ಬನ್ನಿ. ಪಾರ್ಶ್ವಕೋನಾಸನ ಆಯಿತು. ಈಗ ಇದರಲ್ಲೇ ಮತ್ತೊಂದು ಪರಿವೃತ ಪಾರ್ಶ್ವಕೋನಾಸನ. ಪರಿವೃತ ಪಾರ್ಶ್ವಕೋನಾಸನ ಹೋಗೋಕ್ಕೆ ಮುಂಚೆ ಸ್ವಲ್ಪ ನಿಧಾನವಾಗಿ ಎರಡು ಕಾಲನ್ನ ಪೂರ್ತಿಯಾಗಿ ಅಗಲ ಮಾಡಿ. ಸ್ವಲ್ಪ ಕಷ್ಟ ಆಗುತ್ತೆ, ಇದು ಮಾಡೋದ್ರಿಂದ ನಮಗೆ ಬೆನಿಫಿಟ್ ಜಾಸ್ತಿ ಹೋಗ್ತಾ ಇರ್ತದೆ. ನಿಧಾನವಾಗಿ ಎರಡು ಕಾಲು ಚಾಚಿ, ಬಲಗಾಲು 90 ಡಿಗ್ರಿ, ಬಲಗಾಲು ಪಾದ ಹೆಲ್ ಟೈಪ್ ಬೆಂಡ್ ಮಾಡಬೇಕು. ಜಾಸ್ತಿ ಮುಂದೆ ಹೋಗಬಾರ್ದು. ನಿಧಾನವಾಗಿ ಎರಡು ಕೈ ನೇರವಾಗಿ ಚಾಚಬೇಕು. ಪೂರ್ತಿ ಶೋಲ್ಡ್ರ್ ಓಪನ್ ಆಗಲಿ. ಚೆಸ್ಟ್ ರೈಸ್ ಮಾಡಿ ನಿಧಾನವಾಗಿ ಪೂರ್ತಿಯಾಗಿ ಟ್ವಿಸ್ಟ್ ಕೊಡಬೇಕು. ಪೂರ್ತಿ ಟ್ವಿಸ್ಟ್ ಕೊಡಿ. ನಿಧಾನವಾಗಿ ಟ್ವಿಸ್ಟ್ ಕೊಡ್ತಾ ಎಡಗೈ ಹಸ್ತನ ಬಲಗಾಲು ಪಾದದ ಹತ್ರ ತೊಗೊಂಬರ್ಬೇಕು. ನಿಧಾನವಾಗಿ ಬಲಗೈ ಹಸ್ತನ ನಿಧಾನವಾಗಿ ಮೇಲಿಂದ ಎಳ್ಕೊಳ್ತಾ ಬರ್ತಾ ಹೋಗಬೇಕು. ಹಾಗೆ ಹೋಲ್ಡ್ ಮಾಡಿ ಸ್ಥಿತಿಲಿ ಮಂಡಿ ಟೈಟ್ ಮಾಡಿ, ತೊಡೆ ಟೈಟ್ ಮಾಡಿ, ನಿಧಾನವಾಗಿ ನೆಕ್ ಅಪ್ ಮಾಡ್ತಾ ಬೈಸಪ್ಸ್ ನೆನ್ತಾ ಹೋಲ್ಡ್ ಮಾಡಿ. ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಸ್ಥಿತಿಲಿ ಹಾಗೆ ಇರಬೇಕು. ನಿಧಾನವಾಗಿ ಬ್ರೀತ್ ತಗೊಳ್ಳಿ. ಬಲಗೈ ಎಸ್ತಾಗಿ ಇಳಿಸ್ತಾ ನಿಧಾನವಾಗಿ ಎಡಗೈ ಎಸ್ತಾ ಮೇಲೆ ತಗೊಳ್ಳಿ. ಟರ್ನ್ ಆಗ್ತಾ ನಿಧಾನವಾಗಿ ಹಾಗೆ ಮುಂದೆ ಬನ್ನಿ. ಹಾಗೆ ನಿಧಾನವಾಗಿ ಲೆಫ್ಟ್ ಲೆಗ್ ಎಡಗಾಲನ್ನ ಬೆಂಡ್ ಮಾಡಿ ಫೋಲ್ಡ್ ಮಾಡ್ತಾ ಎರಡು ಕೈ ನೇರವಾಗಿ ಚಾಚಿ, ಬಾಡಿ ಸ್ಟ್ರೈಟ್ ಇರಲಿ. ಸೊಂಟ ಆದಷ್ಟು ಹಿಂದೆ ಪುಷ್ ಮಾಡಬಾರ್ದು, ನೇರವಾಗಿರಲಿ. ಬಾಡಿ ನೀರಿರಲಿ. ಎರಡು ಕೈ ನೇರವಾಗಿ ಚಾಚಿ ವಿಶಾಲವಾಗಿ ನಿಧಾನವಾಗಿ ಚೆಸ್ಟ್ ಅಪ್ ಮಾಡ್ತಾ ಪೂರ್ತಿ ಟ್ವಿಸ್ಟ್ ಕೊಡಬೇಕು. ಪೂರ್ತಿಯಾಗಿ ಟ್ವಿಸ್ಟ್ ಕೊಡ್ತಾ ನಿಧಾನವಾಗಿ ರೈಟ್ ಹ್ಯಾಂಡ್ನ ಲೆಫ್ಟ್ ಲೆಗ್ ಹತ್ರ ತೊಗೊಂಬಂತ ಪೂರ್ತಿ ಪ್ರೆಸ್ ಮಾಡಿ ನಿಧಾನವಾಗಿ ನೆಕ್ ಟರ್ನ್ ಮಾಡಿ. ಎಡಗೈ ಎಸ್ತಾ ಮೇಲಿಂದ ಎಳ್ಕೊಳ್ತಾ ಬನ್ನಿ. ಹೋಲ್ಡ್ ಮಾಡಿ. ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಮಂಡಿ ಭಾಗ ಟೈಟ್ ಮಾಡಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಸಮಸ್ಥಿತಿ. ಹೀಗೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರೋಂಥ ಗ್ಯಾಸ್ಟ್ರಿಕ್ ಏನಿದೆ ಎಲ್ಲ ಗ್ಯಾಸು ನಾವು ಟ್ವಿಸ್ಟ್ ಮಾಡೋದ್ರಿಂದ ಒಳಗಡೆ ಇರೋಂಥ ಗ್ಯಾಸ್ ಎಲ್ಲ ಈಚೆ ಬರ್ತಾ ಹೋಗ್ತಾ ಇರ್ತದೆ. ಬಾಡಿ ಫ್ಲೆಕ್ಸಿಬಲ್ ಆಗ್ತಾ ಹೋಗ್ತಾ ಇರ್ತದೆ. ತೊಡೆ ಭಾಗ, ತೊಡೆ ರಿಪ್ಸು ಮತ್ತು ಮೊಣಕಾಲು, ಸೊಂಟದ ಭಾಗ ಮತ್ತು ನಮ್ಮ ದೇಹದ ರಿಪ್ಸ್ ಏನಿದೆ, ಬೆನ್ನು ಮೂಳೆಗಳು ಎಲ್ಲ ಲೂಸ್ ಆಗ್ತಾ ಹೋಗ್ತಾ ಇರ್ತದೆ. ಆರಾಮಾಗ್ತಾ ಹೋಗ್ತಾ ಇರ್ತದೆ. ಮತ್ತು ಈಗ ನಿಧಾನವಾಗಿ ನೆಕ್ಸ್ಟ್ ಆಸನಕ್ಕೆ ಹೋಗೋಣ. ವೀರಭದ್ರಾಸನ. ವೀರಭದ್ರಾಸನ ಹೋಗೋಕ್ಕೆ ಮುಂಚೆ ಮೊದಲು ಬಲಗಾಲು ಪಾದ ಮುಂದೆ ತೊಗೊಳ್ಳಿ. ಎಡಗಾಲು 60 ಡಿಗ್ರಿಯಲ್ಲಿ ನಿಧಾನವಾಗಿ ಮುಂದೆ ನೋಡಿ. ಹೊಟ್ಟೆ ಆದಷ್ಟು ಒಳಗಡೆ ಎಳ್ಕೊಳ್ಳಿ. ಚೆಸ್ಟ್ ರೈಸ್ ಮಾಡಿ ಎರಡು ಕೈ ನೇರವಾಗಿ ಚಾಚಿ ನಿಧಾನವಾಗಿ ಎರಡು ಹಸ್ತ ಮೇಲೆ ಎಳ್ಕೊಳ್ತಾ ಬರಬೇಕು. ಹಾಗೆ ಎಳಿಬಾರ್ದು. ನೀವು ಎಳೆಯೋದ್ರಲ್ಲಿ ನಿಧಾನವಾಗಿ ಪೂರ್ತಿ ರಿಪ್ಸ್ ಓಪನ್ ಆಗಬೇಕು. ಎಳಿತಾ ಹೋಗಬೇಕು. ಪೂರ್ತಿ ಸೈಡ್ ರಿಪ್ಸ್ ಏನಿದೆ ಪೂರ್ತಿ ಓಪನ್ ಆಗ್ತಾ ಹೋಗಬೇಕು. ಎರಡು ಹಸ್ತನ ನಮಸ್ಕಾರ ಸ್ಥಿತಿಲಿ ತೊಗೊಂಡೋಗ್ತಾ ನಿಧಾನವಾಗಿ ಬ್ರೀತ್ ತೊಗೊಳ್ತಾ ಸ್ವಲ್ಪ ನೆಕ್ ಅಪ್ ಮಾಡ್ತಾ ಹೋಲ್ಡ್ ಮಾಡಬೇಕು. ಮಂಡಿ ಭಾಗ ಟೈಟ್ ಇರಲಿ.
ಹೊಟ್ಟೆ ಆದಷ್ಟು ಒಳಗಡೆ ಹೇಳ್ಕೊಳ್ತಾ ನಿಧಾನವಾಗಿ ಸ್ಥಿತಿಲಿರಿ. ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಹಾಗೆ ನಿಧಾನವಾಗಿ ಮಂಡಿ ಫೋಲ್ಡ್ ಮಾಡಿ, ರೈಟ್ ಲೆಗ್ ಫೋಲ್ಡ್ ಮಾಡಿ, ಎಲ್ ಟೈಪ್. ನಿಧಾನವಾಗಿ ಎರಡು ಕೈ ಇನ್ನೂ ಸ್ಟ್ರೆಚ್ ಮಾಡ್ತಾ ಹೋಗಬೇಕು, ಎಳಿತಾ ಹೋಗಬೇಕು. ನೆಕ್ ಅಪ್ ಮಾಡಿ, ಎರಡು ಹಸ್ತನ ಹಾಗೆ ನೋಡ್ತಾ ಹೋಲ್ಡ್ ಮಾಡಿ ಸ್ಥಿತಿಲಿ. ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಈಗ ನಿಧಾನವಾಗಿ ಎಡಗೈ ಹಸ್ತನ ಹಿಂದೆ ತೊಗೊಂಡೋಗ್ತಾ ಹೋಗಿ, ಬಲಗೈ ಹಸ್ತ ಮುಂದೆ ಚಾಚಿ. ವೀರಭದ್ರಾಸನ ಪ್ರಕಾರ 2. ಹಾಗೆ ಬಲಗೈ ಹಸ್ತದ ಮಧ್ಯದ ಬೆರಳನ್ನು ನೋಡ್ತಾ ಹೋಲ್ಡ್ ಮಾಡಿ. ಹಾಗೆ ಎರಡು ಕೈ ಚಾಚಿ ನೇರವಾಗಿ, ದೃಷ್ಟಿ ನೇರ ಇರಲಿ. ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ನಿಧಾನವಾಗಿ ಬ್ರೀತ್ ತಗೊಳ್ತಾ ಮೇಲೆ ಬರೋಣ. ಹಾಗೆ ಎಡಗಾಲು, ಲೆಫ್ಟ್ ಲೆಗ್ 90 ಡಿಗ್ರಿ, ರೈಟ್ ಲೆಗ್ 60 ಡಿಗ್ರಿ. ನಿಧಾನವಾಗಿ ಸೊಂಟ ತಿರುಗಿಸಿ, ಪೂರ್ತಿಯಾಗಿ ತಿರುಗಿಸಿ. ಹೊಟ್ಟೆ ಆದಷ್ಟು ಒಳಗಡೆ ಹೇಳ್ಕೊಳ್ಳಿ. ಎರಡು ಕೈ ಚಾಚಿ ವಿಶಾಲವಾಗಿರಲಿ. ನಿಧಾನವಾಗಿ ಎರಡು ಹಸ್ತ ಮೇಲೆ ತೊಗೊಂಡೋಗಿ ನಮಸ್ಕಾರ ಸ್ಥಿತಿ. ನಿಧಾನವಾಗಿ ನೆಕ್ ಅಪ್ ಮಾಡಿ, ಹೋಲ್ಡ್ ಮಾಡಿ, ನೀ ಟೈಟ್ ಮಾಡಿ, ಟೈಟ್ ಮಾಡಿ. ಹಾಗೆ ಮಂಡಿ ಫೋಲ್ಡ್ ಮಾಡಿ. ಮತ್ತೊಂದು ಬಾರಿ ಬ್ರೀತ್ ತೊಗೊಳ್ತಾ ನೆಕ್ ಅಪ್ ಮಾಡಿ. ಬಲಗೈ ಹಸ್ತ ಹಿಂದೆ ತೊಗೊಂಡೋಗಿ, ಎಡಗೈ ಹಸ್ತ ಮುಂದೆ ಚಾಚಿ. ಈಗ ಎರಡು ಹಸ್ತ ನೇರವಾಗಿ ಚಾಚಿ. ನಿಧಾನವಾಗಿ ಬ್ರೀತ್ ತೊಗೊಳ್ತಾ ಮೇಲೆ ಬರೋಣ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮಂಡಿ ಭಾಗ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರ್ತದೆ, ಮಂಡಿ ನೋವು ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ. ಹೇಗೆ ಅಂದರೆ ಈ ಮಂಡಿಲಿ ಬರುವಂಥ ಬಾಲ್ಸ್ಗಳು ಏನಾಗುತ್ತೆ, ಇಲ್ಲಿ ಒಳಗಡೆ ಇರೋಂಥ ಮಜ್ಜೆ ಏನಾಗಿರುತ್ತೆ ಖಾಲಿ ಆಗಿರುತ್ತದೆ. ಎರಡು ಮೂಳೆ ಟಚ್ ಆಗೋದ್ರಿಂದ ಸವಿತಾ ಏನಾಗುತ್ತೆ, ಇಲ್ಲಿ ನಮಗೆ ಮಾಂಸಖಂಡ ಸಿಗಾಕೊಂಡಾಗ ನೋವು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಈ ರೀತಿ ಆಸನಗಳು ಮಾಡೋದ್ರಿಂದ ಟೈಟ್ ಆಗೋದ್ರಿಂದ, ಈ ಮಜಲ್ಸ್ ಟೈಟ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಮಂಡಿ ಮೂಳೆ ಮೇಲೆ ಬೀಳುವಂಥ ಪ್ರೆಷರ್ ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ. ಮಜಲ್ಸ್ ಸ್ಟ್ರಾಂಗ್ ಆಗಿರೋದ್ರಿಂದ ನಮಗೆ ನೋವು ಆಟೋಮೆಟಿಕ್ಲಿ ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ. ನಮ್ಮ ಬೇರೆ ಮೂಳೆಯಲ್ಲಿರುವಂಥ ಮಜ್ಜೆ ಏನಾಗುತ್ತೆ ಈ ಗ್ಯಾಪ್ಗೆ ಫಿಲ್ ಆಗ್ತಾ ಹೋಗ್ತಾ ಇರ್ತದೆ. ಇದರಿಂದ ನಮಗೆ ಮಂಡಿ ನೋವು ಆದಷ್ಟು ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ. ಮತ್ತು ಈಗ ವೀರಭದ್ರಾಸನ ಪ್ರಕಾರ 3ಗೆ ಹೋಗೋಣ. ನಿಧಾನವಾಗಿ ಬಲಗಾಲು ಮುಂದೆ ತೊಗೊಬರ್ರಿ, ಎಡಗಾಲು ಹಿಂದೆ ತೊಗೊಂಡೋಗಿ 60 ಡಿಗ್ರಿ. ನಿಧಾನವಾಗಿ ಎರಡು ಕೈ ಪೂರ್ತಿಯಾಗಿ ಚಾಚಿ, ಹೊಟ್ಟೆ ಆದಷ್ಟು ಒಳಗಡೆ ಹೇಳ್ಕೋಬೇಕು. ಈ ರೀತಿ ಮಾಡಬಾರ್ದು, ಹೊಟ್ಟೆ ಆದಷ್ಟು ಒಳಗಡೆ ಹೇಳ್ಕೊಳ್ಳಿ. ಬಾಡಿ ಸ್ಟ್ರೈಟ್ ಇರಲಿ. ರೈಟ್ ಹ್ಯಾಂಡ್ ಮುಂದೆ ತೊಗೊಳ್ಳಿ. ನಿಧಾನವಾಗಿ ಟ್ವಿಸ್ಟ್ ಕೊಡಿ. ಎರಡು ಹಸ್ತ ಮೇಲೆ ತೊಗೊಳ್ತಾ ನಿಧಾನವಾಗಿ ರೈಟ್ ಲೆಗ್ ಫೋಲ್ಡ್ ಮಾಡಿ. ನಿಧಾನವಾಗಿ ಎರಡು ಹಸ್ತನ ಮುಂದೆ ಚಾಚುತ್ತಾ ನಿಧಾನವಾಗಿ ಚೆಸ್ಟ್ ತೊಗೊಂಬನ್ನಿ. ನಿಧಾನವಾಗಿ ನೀ ಮೇಲೆ ಟಚ್ ಮಾಡ್ತಾ ಪೂರ್ತಿಯಾಗಿ ಸ್ಟ್ರೆಚ್ ಕೊಡ್ತಾ ಹೋಗಬೇಕು. ನಿಧಾನವಾಗಿ ನೀ ಟೈಟ್ ಮಾಡಿ, ದೃಷ್ಟಿ ನೇರ ಇರಲಿ. ಬ್ರೀತ್ ತೊಗೊಳ್ಳಿ. ಹಾಗೆ ನಿಧಾನವಾಗಿ ರೈಟ್ ಲೆಗ್ ಟೈಟ್ ಮಾಡ್ತಾ ನಿಧಾನವಾಗಿ ಲೆಫ್ಟ್ ಲೆಗ್ ಅಪ್ ಮಾಡ್ತಾ ನಿಧಾನವಾಗಿ ಮೇಲೆ ಬನ್ನಿ. ರಿಲ್ಯಾಕ್ಸ್. ವೀರಭದ್ರಾಸನ ಪ್ರಕಾರ 3 ಬ್ಯಾಲೆನ್ಸಿಂಗ್ ಆಸನ. ಹಾಗೆ ಲೆಫ್ಟ್ ಲೆಗ್ ನಿಧಾನವಾಗಿ ರೈಟ್ ಲೆಗ್ 60 ಡಿಗ್ರಿ, ಲೆಫ್ಟ್ ಲೆಗ್ 90 ಡಿಗ್ರಿ. ಎರಡು ಕೈ ಚಾಚಿ. ವೀರಭದ್ರಾಸನ ಪ್ರಕಾರ 1 2 3 ಈ 3 ಮಿಕ್ಸ್ ಮಾಡಿ ವೀರಭದ್ರಾಸನ ಪ್ರಕಾರ 3ನ ಮಾಡೋಣ. ಎರಡು ಕೈ ಮುಂದೆ ಮೇಲೆ ಎತ್ಕೊಳ್ಳಿ, ನಮಸ್ಕಾರ ಸ್ಥಿತಿ. ನೀವು ಫೋಲ್ಡ್ ಮಾಡಿ, ಎರಡು ಹಸ್ತ ಮುಂದೆ ತೊಗೊಂಬನ್ನಿ, ಎಲ್ಬೋ ಟೈಟ್ ಮಾಡಿ. ನಿಧಾನವಾಗಿ ಬ್ಯಾಲೆನ್ಸ್ ಮಾಡ್ತಾ ರೈಟ್ ಹ್ಯಾಂಡ್ ಮೇಲೆ ತೊಗೊಳ್ಳಿ, ರೈಟ್ ಲೆಗ್ ಮೇಲೆ ತೊಗೊಳ್ತಾ ನಿಧಾನವಾಗಿ ದೃಷ್ಟಿ ನೇರಲ್ಲಿ. ಬ್ರೀತ್ ತೊಗೊಳ್ಳಿ, ಬ್ರೀತ್ ಔಟ್ ಮಾಡಿ, ಹೋಲ್ಡ್ ಮಾಡಿ, ರಿಲ್ಯಾಕ್ಸ್. ಮ್ಯಾಟ್ ಮಧ್ಯ ಬನ್ನಿ. ಈ ರೀತಿ ಬಂದರೆ ನಮ್ಮ ದೇಹನ ಸಮಸ್ಥಿತಿ ಬ್ಯಾಲೆನ್ಸಿಂಗ್ ಮಾಡ್ಬೋದು. ಒಂದು ಲೆಗ್ಗಿಗೆ ಪ್ರಾಬ್ಲಮ್ ಆದರೆ ಮತ್ತೊಂದು ಲೆಗ್ಗಲ್ಲೇ ಇಡೀ ನಮ್ಮ ದೇಹನ ಹೊರಬೋದು. ಆ ಒಂದು ಬೆನಿಫಿಟ್ ನಮಗೆ ಸಿಗ್ತಾ ಹೋಗ್ತಾ ಇರ್ತದೆ. ಮತ್ತು ವೀರಭದ್ರಾಸನ ಪ್ರಕಾರ 4 ಹೋಗೋಣ. ಅರ್ಧ ಚಂದ್ರಾಸನ ಮಾಡೋದು ನೋಡೋಣ. ಮತ್ತು ರೈಟ್ ಲೆಗ್ ಫೋಲ್ಡ್ ಮಾಡ್ಕೊಳ್ಳಿ. ಬಲಗೈ ಹಸ್ತ ಚಾಚಿ, ಬಲಗೈ ಹಸ್ತ ಪೂರ್ತಿಯಾಗಿ ಮುಂದೆ ಒತ್ತಿ. ನಿಧಾನವಾಗಿ ನಮ್ಮ ಕಂಕ್ಳು ಭಾಗ ಮಂಡಿಗೆ ಟಚ್ ಆಗಬೇಕು. ನಿಧಾನವಾಗಿ ಬಾಡಿ ಪೂರ್ತಿ ಟ್ವಿಸ್ಟ್ ಕೊಡಿ. ಸೀಲಿಂಗ್ ನೋಡ್ತಾ ಹಾಗೆ ಹೋಲ್ಡ್ ಮಾಡಿ.
ನಿಧಾನವಾಗಿ ಈಗ ಮಂಡಿ ಟೈಟ್ ಮಾಡ್ತಾ ನಿಧಾನವಾಗಿ ಬಲಗೈ ಸ್ಥಾನ ಕಪ್ ಸೇಪ್ ಮಾಡ್ತಾ ನಿಧಾನವಾಗಿ ಮೇಲೆ ಬರ್ತಾ ಬರೋಣ. ಲೆಫ್ಟ್ ಲೆಗ್ ಪೂರ್ತಿಯಾಗಿ ಟೈಟ್ ಮಾಡಿ, ಎಡಗೈ ಸ್ಥಾನ ಮೇಲೆ ತಗೊಳ್ಳಿ, ಮಂಡಿ ಟೈಟ್ ಮಾಡ್ತಾ ನಿಧಾನವಾಗಿ ಬ್ರೀತ್ ತಗೊಳ್ತಾ ಬ್ರೀತ್ ಔಟ್ ಮಾಡ್ತಾ ಹಾಗೆ ಹೋಲ್ಡ್ ಮಾಡಬೇಕು ಸ್ಥಿತಿಲಿ. ರಿಲ್ಯಾಕ್ಸ್. ಹಾಗೆ ಲೆಫ್ಟ್ ಲೆಗ್ ಎಡಗಾಲು ಫೋಲ್ಡ್ ಮಾಡಿ, ಶೋಲ್ಡ್ರು ಕಂಕ್ಲು ಟಚ್ ಮಾಡಿ. ಈಗ ನಿಧಾನವಾಗಿ ಸೊಂಟ ಮುಂದೆ ತಳ್ಳಿ, ಲೆಫ್ಟ್ ಹ್ಯಾಂಡ್ ಪೂರ್ತಿ ಕಪ್ ಸ್ಟೆಪ್ ಮಾಡ್ಕೊಳ್ಳಿ, ಮಂಡಿ ಟೈಟ್ ಮಾಡ್ತಾ ನಿಧಾನವಾಗಿ ಮೇಲೆ ಬನ್ನಿ. ಶೋಲ್ಡ್ರು ಟರ್ನ್ ಮಾಡಿ, ರೈಟ್ ಹ್ಯಾಂಡ್ ಅಪ್, ನೀ ಟೈಟ್ ಮಾಡಿ, ನಿಧಾನವಾಗಿ ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ರಿಲ್ಯಾಕ್ಸ್. ಇದು ವೀರಭದ್ರಾಸನ ಪ್ರಕಾರ 3. ಈ ರೀತಿ ಆಸನ ಮಾಡೋದ್ರಿಂದ ನಮಗೇನಾಗುತ್ತೆ, ನಮಗೆ ದೇಹದ ನರನಾಡಿಗಳೆಲ್ಲ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರ್ತದೆ. ನಮ್ಮ ದೇಹದಲ್ಲಿ ಇರುವಂಥ ರಕ್ತ ಕಣಗಳು ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರ್ತದೆ. ರಕ್ತ ಕಣಗಳಿಗೆ ಜೀವ ಕಣಗಳು ಶಕ್ತಿ ತುಂಬ್ತಾ ನಮಗೇನಾಗುತ್ತೆ, ನಮ್ಮ ಹಾರ್ಮೋನ್ಗಳು ಸ್ಟ್ರಾಂಗ್ ಆಗೋದ್ರಿಂದ ಯಾವುದೇ ರೋಗ ಬಂದ್ರೂ ನಮ್ಮ ರಕ್ತಗಳು ಅದನ್ನು ಓಡಿಸೋ ಅಷ್ಟು ಶಕ್ತಿ ಹೊಂದುತ್ತೆ. ಈ ಸಂಚಿಕೆಯಲ್ಲಿ ಈಗ ಮಾಡಿದಂಥ ಆಸನಗಳು ತಿಳ್ಕೊಂಡಿದ್ದೀರಾ ಮತ್ತು ಅದರ ಪ್ರಯೋಜನ ಮತ್ತು ಬೆನಿಫಿಟ್ ತಿಳ್ಕೊಂಡಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ತೆ, ಶರಣಾರ್ಥಿ.